ನಮಸ್ಕಾರ. ಬಿಗ್ ಸ್ಟೋರಿಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. 2020 ಕಳಿತು, 2021 ಬಂತು ಅನ್ನೋ ಖುಷಿ ಸಮಯದಲ್ಲೇ ಕರ್ನಾಟಕಕ್ಕೆ ಗುಡ್ ನ್ಯೂಸ್. 29,451 ವ್ಯಾಕ್ಸಿನ್ ಸೆಂಟರ್, 30 ಕೋಟಿ ಜನರೇ ಫಸ್ಟ್ ಟಾರ್ಗೆಟ್. ನಡೀತಾ ಇದೆ ಮಹಾಪ್ರಯೋಗ. ಹೇಗಿದೆ ಗೊತ್ತಾ ಲಸಿಕೆ ಹಂಚಿಕೆ ಪ್ರಿಪರೇಷನ್? ಇದುವೇ ಈ ಹೊತ್ತಿನ ವಿಶೇಷ ವ್ಯಾಕ್ಸಿನ್ ಡ್ರೈ ರನ್ ಸೀಕ್ರೆಟ್. ಹೊಸ ವರ್ಷಕ್ಕೆ ಕಾಲಿಡುತ್ತಿದ್ದಂತೆ ಕರ್ನಾಟಕಕ್ಕೆ ಬಿಗ್ ಗುಡ್ ನ್ಯೂಸ್. ಬಂತು. ಗುಡ್ ಟೈಮ್ ಸ್ಟಾರ್ಟ್ ಆದ್ರೆ ಸಾಕಪ್ಪ ಅಂತ ಅದ್ಯಾರ್ಯಾರು ಅಂದ್ಕೊಂಡಿದ್ರೋ ಏನೋ. ಹೊಸ ವರ್ಷದ ಸಂಭ್ರಮದಲ್ಲಿರುವಾಗಲೇ ಕೇಳಿ ಬಂದಿದೆ ಒಂದು ಶುಭ ಸುದ್ದಿ. ಏನೋ 2020 ಕೆಟ್ಟ ವರ್ಷ ಆಗೋಯ್ತು, 2021 ಆದ್ರೂ ಕೊರೋನಾ ಸಂಹಾರಕ ವರ್ಷವಾಗುತ್ತಾ ಅನ್ನೋ ಪ್ರಶ್ನೆ ಹಲವರಲ್ಲಿ ಮೂಡ್ತಿರುವಾಗಲೇ ವ್ಯಾಕ್ಸಿನ್ ಬಗ್ಗೆ ದೇಶಕ್ಕೆ, ಅದರಲ್ಲೂ ಎಸ್ಪೆಷಲಿ ಕರ್ನಾಟಕಕ್ಕೆ ಗುಡ್ ನ್ಯೂಸ್ ಕೇಳಿ ಬಂದಿದೆ. ಆ ಗುಡ್ ನ್ಯೂಸ್ ನೀಡಿದ್ದು ಇನ್ಯಾರೂ ಅಲ್ಲ, ರಾಜ್ಯದ ಹೆಲ್ತ್ ಮಿನಿಸ್ಟರ್ ಕೆ ಸುಧಾಕರ್. ಹೊಸ ವರ್ಷದ ಸಂಭ್ರಮದಲ್ಲಿದ್ದ ಜನರಿಗೆ ಕರ್ನಾಟಕದ ಹೆಲ್ತ್ ಮಿನಿಸ್ಟರ್ ಡಾಕ್ಟರ್ ಸುಧಾಕರ್ ಒಂದು ಗುಡ್ ನ್ಯೂಸ್ ನೀಡಿದ್ದಾರೆ. ಏನಪ್ಪಾ ಆ ಗುಡ್ ನ್ಯೂಸ್ ಅಂತ ನೀವು ಅಂದುಕೊಳ್ತಿರಬಹುದು, ಆದ್ರೆ ಒಂದು ಗೆಸ್ ಅಂತೂ ಮಾಡಿರ್ತೀರಿ, ಇದು ಕೊರೋನಾಗೆ ಸಂಬಂಧಪಟ್ಟಿದ್ದೇ ಇರಬೇಕು ಅಂತ. ಎಸ್, ಯು ಆರ್ ರೈಟ್. ಹೊಸ ವರ್ಷ ಬಂತು, ಹೊಸ ಹರ್ಷ ತರಲಿ ಅಂತ ಜನ ಬೇಡ್ಕೊಂಡಿದ್ರು. ಅದರಂತೆ ಕೆ ಸುಧಾಕರ್ ಒಂದು ಗುಡ್ ನ್ಯೂಸ್ ನೀಡಿದ್ದಾರೆ. ಅದೇನು ಅಂದ್ರ, ಅದುವೇ ಕರ್ನಾಟಕದಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ಶುರು ಅನ್ನೋದು. ಆಶಾಭಾವನೆಯಿಂದ ಎಲ್ಲವನ್ನು ಕೂಡ ಈ ವರ್ಷದಲ್ಲಿ ಒಳ್ಳೆ ಸುಧಾರಣೆ ಆಗ್ತದೆ, ಆರೋಗ್ಯ ಇಲಾಖೆ ಸುಧಾರಣೆ ಆಗ್ತದೆ, ರಾಜ್ಯದ ಜನರಿಗೆ ಒಳ್ಳೆ ಆರೋಗ್ಯದ ಸೇವೆಗಳು ಸಿಗ್ತದೆ ಅಂತ ಹೇಳಿ ನಾವೆಲ್ಲ ಕೂಡ ಆಶಾಭಾವನೆಯಿಂದ ಇವತ್ತಿನ ದಿವಸ ನಾವು ಮಾತಾಡ್ತೀವಿ. ರಾಜ್ಯದ 5 ಜಿಲ್ಲೆಗಳಲ್ಲಿ ಡ್ರೈ ರನ್, 6.22 ಲಕ್ಷ ಜನರಿಂದ ನೋಂದಣಿ. ಕೊರೋನಾ ಭೀತಿ ಕರ್ನಾಟಕದಲ್ಲಿ ಹೆಚ್ಚಾಗ್ತಿದೆ. ಊಸುರುವಳ್ಳಿಯಂತೆ ರೂಪ ಬದಲಿಸಿಕೊಂಡ ಕೊರೋನಾನ ಕಂಡು ಬೆಂಗಳೂರಿಗರಂತೂ ಬೆಚ್ಚಿ ಬೀಳುತ್ತಿದ್ದಾರೆ. ಚೀನಾ ವೈರಸ್ ಕಾಡಿದ್ದಲ್ಲದೆ ಈಗ ಬ್ರಿಟನ್ ವೈರಸ್ ಬೇರೆ ಬೊಂಬಡಿ ಬಾರಿಸ್ತಾ ಇದೆ. ದಿನ ಕಳೆದಂತೆ ಕೇಸುಗಳು ಹೆಚ್ಚಾಗ್ತಾನೆ ಇದೆ. ಸೀಲ್ ಡೌನ್ಗಳು ನಡೀತಾ ಇವೆ. ಕಠಿಣ ಕ್ರಮಗಳನ್ನು ನಿಧಾನವಾಗಿ ಮತ್ತೆ ಚಾಲ್ತಿಗೆ ತರಲಾಗ್ತಿದೆ. ಇಂಥ ಬ್ಯಾಡ್ ನ್ಯೂಸ್ ಮಧ್ಯೆ ರಾಜ್ಯದ 5 ಜಿಲ್ಲೆಯಲ್ಲಿ ಲಸಿಕೆ ಹಂಚಿಕೆಯ ತಾಲೀಮು ನಡೆಸಲಾಗ್ತಿದೆ. ಆ 5 ಜಿಲ್ಲೆ ಯಾವುದು ಅಂದ್ರ ದಿ ಸಿಲಿಕಾನ್ ಸಿಟಿ ಬೆಂಗಳೂರು, ಶಿವಮೊಗ್ಗ, ಕಲಬುರಗಿ, ಮೈಸೂರು ಮತ್ತು ಬೆಳಗಾವಿ. ಡ್ರೈ ರನ್ ಅನ್ನು ನಾಳೆ ಮಾಡ್ತಾ ಇದೀವಿ. 5 ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ, ಶಿವಮೊಗ್ಗದಲ್ಲಿ, ಕಲಬುರಗಿಯಲ್ಲಿ, ಬೆಳಗಾಂನಲ್ಲಿ, ಮೈಸೂರಿನಲ್ಲಿ 5 ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೇವೆ. ಅದೇ ಕೂಡ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ 3 ಹಂತಗಳಲ್ಲಿ ಕನಿಷ್ಠ ಒಂದು ವ್ಯವಸ್ಥೆಯಲ್ಲಿ 25 ಜನರಿಗೆ ಅದರ ಮೇಲ್ಪಟ್ಟೆನೆ ಮಾಡ್ತಾರೆ. ವ್ಯಾಕ್ಸಿನ್ ಡ್ರೈ ರನ್ ನಡೆಸುವ ಪ್ರಕಾರ 5 ಸೂಟೇಬಲ್ ಇದೆಯಾ ಈ ಸ್ಟೇಟಿಗೆ, ವೆದರ್ ಇಟ್ ಇಸ್ ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಅಂದರೆ ಸಿಟಿ ಲೆವೆಲ್ ಆಯಿತು, ಇಂಟರ್ನೆಟ್ ಆಗಲಿ ಮತ್ತೊಂದಾಗಲಿ ಪ್ರಾಬ್ಲಮ್ ಇರಬಾರ್ದು. ನೆಕ್ಸ್ಟ್ ಕಮ್ಸ್ ದ ತಾಲೂಕ್ ಲೆವೆಲ್, ಅದ್ರ ಕೆಳಗಡೆ PHC ಲೆವೆಲ್, ಹಳ್ಳಿ ಲೆವೆಲ್. ಸೊ ಅಲ್ಲಿ ಕೂಡ ನಾವು ಈ ಕೋವಿನ್ ಪೋರ್ಟಲನ್ನು ಯೂಸ್ ಮಾಡಿಕೊಂಡು ಗ್ರಾಮೀಣ ಭಾಗದಲ್ಲೂ ಕೂಡ ನಾವು ವ್ಯಾಕ್ಸಿನೇಷನ್ನ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಮಾಡೋಕ್ಕಾಗುತ್ತಾ ಆ್ಯಕ್ಚುಲಿ ಸ್ಟಾರ್ಟ್ ಆದಾಗ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಇದಿಷ್ಟು ಡ್ರೈ ರನ್ ಆಗುತ್ತೆ. ಬೇರೆ ಸ್ಟೇಟ್ಸಲ್ಲಿ ಸಕ್ಸಸ್ಫುಲಿ ದೇ ಹ್ಯಾವ್ ಬಿನ್ ಏಬಲ್ ಟು ಡೂ ದ ಡ್ರೈ ರನ್. ಸೊ ಸಿಮಿಲರ್ಲಿ ನಮ್ಮ ಸ್ಟೇಟಲ್ಲಿ ಕೂಡ ನಾಳೆ ಆಗುತ್ತೆ. 6,22,000. ಬೆಂಗಳೂರಿನ 3 ಕಡೆಗಳಲ್ಲಿ ಡ್ರೈ ರನ್ಗೆ ಸಿದ್ಧತೆ ನಡೆದಿದೆ.
ದಕ್ಷಿಣ ವಲಯದ ವಿದ್ಯಾಪೀಠ ಹಾಗೂ ಪಶ್ಚಿಮ ವಲಯದ ಸಾರ್ವಜನಿಕ ಆರೋಗ್ಯ ಕೇಂದ್ರ ಹಾಗೂ ಆನೇಕಲ್ನಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ಸಿದ್ಧತೆ ನಡೆದಿದೆ. ಸುಮಾರು 2 ಗಂಟೆಗಳ ಕಾಲ ನಡೆಯೋ ಈ ಡ್ರೈ ರನ್ಗೆ ಪ್ರತಿ ಆರೋಗ್ಯ ಕೇಂದ್ರದಲ್ಲೂ 25 ಮಂದಿಯನ್ನ ಗುರುತಿಸಲಾಗಿದೆ. ಅಂದ್ರೆ 3 ಕೇಂದ್ರಗಳಲ್ಲಿ ಒಟ್ಟು 75 ಫಲಾನುಭವಿಗಳು ವ್ಯಾಕ್ಸಿನ್ ಡ್ರೈ ರನ್ ನಲ್ಲಿರ್ತಾರೆ. ಇಷ್ಟಕ್ಕೂ ಏನಿದು ಡ್ರೈ ರನ್, ಇದು ಹೇಗೆ ನಡೆಯುತ್ತೆ ಅಂದ್ರೆ ಹೇಳ್ತೀವಿ ಕೇಳಿ. ಡ್ರೈ ರನ್ ಅಂದ್ರೆ ಅಣಕು ಲಸಿಕೆ ವಿತರಣೆ ಅಂತ ಅರ್ಥ. ಹಾಗಾದ್ರೆ ಹೇಗೆ ನಡೆಯುತ್ತೆ ಈ ವ್ಯಾಕ್ಸಿನ್ ಡ್ರೈ ರನ್ ಪ್ರಕ್ರಿಯೆ ಅಂತ? ಜಿಲ್ಲಾ ಮಟ್ಟದಲ್ಲಿ ಒಂದು ಲಸಿಕೆ ಕೇಂದ್ರ ಇರುತ್ತೆ, ತಾಲೂಕು ಮಟ್ಟದಲ್ಲಿ ಒಂದು ಲಸಿಕೆ ಕೇಂದ್ರವಿರುತ್ತೆ. ಈ ಲಸಿಕೆ ಹಂಚಿಕೆ ಹಂತ ಹಂತವಾಗಿ ಇರುವ ಕಾರಣ ಕೋವಿನ್ ಅನ್ನೋ ಆಪ್ ಬಳಕೆ ಮಾಡಲಾಗುತ್ತೆ. ಈ ಆಪ್ನಿಂದ ಜಿಲ್ಲಾ ಮಟ್ಟದಲ್ಲಿ ಶೈತ್ಯಾಗಾರಗಳಿಗೆ ಲಸಿಕೆ ಪೂರೈಕೆ ಆಗುತ್ತೆ. ಶೈತ್ಯಾಗಾರದಿಂದ ಆಸ್ಪತ್ರೆಗಳಿಗೆ ಲಸಿಕೆ ರವಾನಿಸಲಾಗುತ್ತೆ. ಆಮೇಲೆ ನಂತರ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಲಸಿಕೆ ಇರುವ ಬಾಕ್ಸ್ ಹಂಚಿಕೆ ಮಾಡಲಾಗುತ್ತೆ. ಫಲಾನುಭವಿಗಳಿಗೆ ಲಸಿಕೆ ನೀಡುವ ಅಣುಕು ಪ್ರದರ್ಶನ ಮಾಡುವ ಮೂಲಕ, ದತ್ತಾಂಶಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಲಸಿಕೆ ವಿತರಣೆ ಹೇಗೆ ಅನ್ನೋ ರಿಹರ್ಸಲ್ ಆಗುತ್ತೆ. ಜೊತೆಗೆ ಲಸಿಕೆ ಖಾಲಿಯಾದಾಗ ಮತ್ತೆ ತರಿಸಿಕೊಳ್ಳುವ ಅಭ್ಯಾಸ, ಲಸಿಕೆ ಹಂಚಿಕೆಯ ದಾಖಲೆಗಳ ನಿರ್ವಹಣೆ, ಪ್ರತಿದಿನ ಲಸಿಕೆ ಹಂಚಿಕೆ ಕಾರ್ಯ ನಡೆದ ನಂತರ ಸಭೆ, ಹೀಗೆ ಲಸಿಕೆಯ ಹಂಚಿಕೆಯ ಅಣುಕು ಪ್ರದರ್ಶನ ನಡೆಸುವುದೇ ವ್ಯಾಕ್ಸಿನ್ ಡ್ರೈ ರನ್. ಇದು ವ್ಯಾಕ್ಸಿನ್ ಡ್ರೈ ರನ್. ಇಂಥ ವ್ಯಾಕ್ಸಿನ್ ಡ್ರೈ ರನ್ ಈಗಾಗಲೇ ಭಾರತದ 4 ರಾಜ್ಯಗಳಲ್ಲಿ ಯಶಸ್ವಿಯಾಗಿ ನಡೆದಿದೆ. ಕಳೆದೊಂದು ತಿಂಗಳಿನಿಂದ ಲಸಿಕೆ ಹಂಚಿಕೆ ತಯಾರಿ ಜಬರ್ದಸ್ತಾಗಿ ನಡೀತಾ ಇದ್ದು, ಪ್ರಧಾನಿ ಮೋದಿ ಲಸಿಕೆ ತಯಾರಿಸುತ್ತಿರುವ ಕಂಪನಿಗಳಿಗೆ ಭೇಟಿ ನೀಡಿದ್ರು. ಇದಾದ ಬೆನ್ನಲ್ಲೇ ಪಂಜಾಬ್, ಆಂಧ್ರಪ್ರದೇಶ, ಗುಜರಾತ್ ಮತ್ತು ಅಸ್ಸಾಂನಲ್ಲಿ ಲಸಿಕೆ ಹಂಚಿಕೆ ತಾಲೀಮು ನಡೆದಿತ್ತು. 2 ದಿನಗಳ ಕಾಲ ನಡೆದಿದ್ದ ವ್ಯಾಕ್ಸಿನ್ ಡ್ರೈ ರನ್ ನಲ್ಲಿ ಯಶಸ್ಸು ಕಂಡಿದ್ದೇ ತಡ ಕರ್ನಾಟಕದಲ್ಲೂ ವ್ಯಾಕ್ಸಿನ್ ಡ್ರೈ ರನ್ಗೆ ಮುಹೂರ್ತ ಫಿಕ್ಸ್ ಆಯಿತು. ಕರ್ನಾಟಕದಲ್ಲಿ ಮಾತ್ರ ವ್ಯಾಕ್ಸಿನ್ ಡ್ರೈ ರನ್ಗೆ ಮುಹೂರ್ತ ಫಿಕ್ಸ್ ಮಾಡಿಲ್ಲ ಭಾರತ. ಇಡೀ ದೇಶದಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಶನಿವಾರಕ್ಕೆ ವ್ಯಾಕ್ಸಿನ್ ಡ್ರೈ ರನ್ ಅಂತ ಮುಹೂರ್ತ ಫಿಕ್ಸ್ ಆಗೋಗಿದೆ. ಹೀಗಾಗಿ ದೇಶದೆಲ್ಲೆಡೆ ಕೊರೋನಾ ಸಂಹಾರಕ್ಕೆ ಸಜ್ಜಾಗಲು, ತಾಲೀಮು ನಡೆಸಲು ವ್ಯಾಕ್ಸಿನ್ ಪಡೆ ಸರ್ವಸನ್ನದ್ಧವಾಗಿದೆ. ಹೇಳಬೇಕು ಅಂದ್ರೆ ವ್ಯಾಕ್ಸಿನ್ ಹಂಚಿಕೆ ಮಾಡಬೇಕು ಅಂದ್ರೆ ಯಾವೊಂದು ದೇಶ ಆದ್ರೂ ಮೊದಲು ಡ್ರೈ ರನ್ ನಡೆಸೋದು ಕಾಮನ್. ಆದ್ರೆ ಡ್ರೈ ರನ್ ಅಂದ್ರೆ ಲಸಿಕೆ ಚುಚ್ಚೋದಿಲ್ಲ, ಬದಲಾಗಿ ಲಸಿಕೆ ಚುಚ್ಚುವ ಒಂದು ಕೆಲಸವನ್ನ ಬಿಟ್ಟು ಬೇರೆಲ್ಲ ಕೆಲಸಗಳನ್ನ ಮಾಡ್ತಾರೆ. ಆ ಮೂಲಕ ಆರೋಗ್ಯ ವ್ಯವಸ್ಥೆಯ ಕಾರ್ಯವಿಧಾನಗಳನ್ನ ಪರೀಕ್ಷಿಸಿಕೊಳ್ತಾರೆ. ಇದನ್ನ ಯಾಕೆ ಮಾಡ್ತಾರೆ ಅಂದ್ರೆ ಲಸಿಕೆ ಕಾರ್ಯಕ್ರಮದ ವೈಫಲ್ಯಗಳನ್ನ ಪತ್ತೆ ಹಚ್ಚೋಕೆ. ಹಿಂಗಾಗಿನೇ ಇದರ ಮೇಲೆ ಕಂಪ್ಲೀಟ್ ಹದ್ದಿನ ಕಣ್ಣು ಇಟ್ಟಿದೆ ವಿಶ್ವಸಂಸ್ಥೆ. ವ್ಯಾಕ್ಸಿನ್ ಡ್ರೈ ರನ್ ಅನ್ನೋದು ವ್ಯಾಕ್ಸಿನ್ ಹಂಚಿಕೆಗೂ ಮೊದಲು ಹೇಗೆ ಹಂಚಬೇಕು ಎಂಬುದರ ಸಂಪೂರ್ಣ ವಿಧಾನಗಳ ಪರೀಕ್ಷೆ ಪ್ರಕ್ರಿಯೆ ಆಗಿರುತ್ತೆ. ಹೀಗಾಗಿ ಸದ್ಯದಲ್ಲೇ ವ್ಯಾಕ್ಸಿನ್ ಹಂಚಿಕೆ ಆಗುವ ಸಾಧ್ಯತೆ ಇದೆ. ಹಾಗಾದ್ರೆ ಯಾವ ವ್ಯಾಕ್ಸಿನ್ ಕರ್ನಾಟಕದ ಜನತೆಗೆ ಸಿಗಲಿದೆ, ಯಾರಿಗೆ ಮೊದಲು ಸಿಗಲಿದೆ, ಎಲ್ಲೆಲ್ಲಿ ಹೇಗೆ ವ್ಯಾಕ್ಸಿನ್ ಹಂಚಿಕೆಯಾಗುತ್ತೆ, ಮೊದಲ ಹಂತದಲ್ಲಿ ಯಾರ್ಯಾರಿಗೆ ಆದ್ಯತೆ ಸಿಗುತ್ತೆ, ಈ ಎಲ್ಲದರ ಕ್ಲಿಯರ್ ಕಟ್ ಮಾಹಿತಿ ನೀಡೋ ಮುಂಚೆ ವ್ಯಾಕ್ಸಿನ್ ಹಂಚಿಕೆಗೆ ಕರ್ನಾಟಕದಲ್ಲಿ ಹೇಗಿದೆ ಸಿದ್ಧತೆ ಅನ್ನೋ ಮಾಹಿತಿ ಕೊಟ್ಬಿಡ್ತೀವಿ ನೋಡಿ. ರಾಜ್ಯದಲ್ಲಿ ಲಸಿಕೆ ವಿತರಿಸುವುದಕ್ಕೆ ಅಂತಲೇ ಟ್ರೈನಿಂಗ್ ಪಡೆದ ಸಿಬ್ಬಂದಿಗಳು ಸುಮಾರು 10,000 ಮಂದಿ ಇದ್ದಾರೆ. ಲಸಿಕೆ ವಿತರಿಸುವುದಕ್ಕೆ ಅಂತಲೇ 29,451 ಕೇಂದ್ರಗಳಿವೆ. 3,426 ಕೋಲ್ಡ್ ಬಾಕ್ಸ್ಗಳಿವೆ. ವ್ಯಾಕ್ಸಿನ್ ಕ್ಯಾರಿ ಮಾಡೋಕೆ 55,347 ಬಾಕ್ಸ್ಗಳಿವೆ. ವ್ಯಾಕ್ಸಿನ್ ಸ್ಟೋರ್ ಮಾಡೋಕೆ ರಾಜ್ಯದಲ್ಲಿ 10 ಬೃಹತ್ ಕೋಲ್ಡ್ ಸ್ಟೋರೇಜ್ಗಳಿವೆ. ಇನ್ನು ಬೆಂಗಳೂರು ಮತ್ತು ಬೆಳಗಾವಿಯಲ್ಲಿ ಫ್ರೀಜರ್ ವ್ಯವಸ್ಥೆ ಮಾಡಲಾಗ್ತಿದೆ.
ರೆಡಿಯಾಗಿರೋ ಕರ್ನಾಟಕ ಸರ್ಕಾರಕ್ಕೆ ಈಗ ತಲೆನೋವಾಗಿರೋದೇ ಬ್ರಿಟನ್ ವೈರಸ್. ಯಾಕಂದ್ರೆ ಇನ್ನು ಬ್ರಿಟನ್ನಿಂದ ಬಂದವರಲ್ಲಿ 75 ಜನರನ್ನ ಹುಡುಕುತ್ತಲೇ ಇದೆ ರಾಜ್ಯ ಸರ್ಕಾರ. ಅದರಲ್ಲೂ ಆ 75 ಮಂದಿಯಲ್ಲಿ 70 ಮಂದಿ ಬೆಂಗಳೂರಿನವರೇ ಅನ್ನೋದು ಇನ್ನಷ್ಟು ಆತಂಕ ಹೆಚ್ಚಿಸಿದೆ. ಅದ್ಯಾಕೆ ಅಂದ್ರೆ ಬ್ರಿಟನ್ ವೈರಸ್ ಹೈ ಸ್ಪೀಡ್ ವೈರಸ್ ಅಂತ UK ಹೇಳಿದೆ. ಈಗಾಗಲೇ ಈ ಬ್ರಿಟನ್ ವೈರಸ್ನಿಂದ ಭಾರತದ ವಿವಿಧ ರಾಜ್ಯಗಳು ಕೂಡ ಕಂಗಾಲಾಗಿದೆ. ಜಗತ್ತಿನ 20ಕ್ಕೂ ಅಧಿಕ ದೇಶಗಳು ಕೂಡ ಕಂಗೆಟ್ಟಿವೆ. ಇಂಥ ಡೆಡ್ಲಿ ವೈರಸ್ ಕರ್ನಾಟಕದಲ್ಲಿ ಕಾಣಿಸಿಕೊಂಡಿದ್ದು, ಇದರ ನಡುವೆಯೇ ವ್ಯಾಕ್ಸಿನ್ ಡ್ರೈ ರನ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇದು ಒಂದ್ ರೀತಿ ಕರ್ನಾಟಕಕ್ಕೆ ಅಲ್ಪ ಮಟ್ಟಿಗೆ ಖುಷಿ ತಂದಿದೆ. ಕರ್ನಾಟಕಕ್ಕೆ ಬಂದ ಗುಡ್ ನ್ಯೂಸ್ ಅಲ್ಲ, ಇಡೀ ದೇಶಕ್ಕೆ ಬಂದ ಗುಡ್ ನ್ಯೂಸ್. ಯಾವಾಗ 4 ರಾಜ್ಯದಲ್ಲಿ ನಡೆದ ವ್ಯಾಕ್ಸಿನ್ ಡ್ರೈ ರನ್ ಯಶಸ್ವಿ ಆಯಿತು, ಎಲ್ಲ ರಾಜ್ಯದಲ್ಲೂ ಡ್ರೈ ರನ್ಗೆ ಮುಹೂರ್ತ ಫಿಕ್ಸ್ ಆಯಿತು. ಇದರ ನಡುವೆಯೇ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ 4 ರಿಂದ 5 ಕೋಟಿ ಲಸಿಕೆ ರೆಡಿ ಇಟ್ಕೊಂಡಿದೆ ಅನ್ನೋ ಸುದ್ದಿನೂ ಪಕ್ಕಾ ಆಯಿತು. ಹೈದರಾಬಾದ್ನ ಭಾರತ್ ಬಯೋಟೆಕ್ ಕಂಪನಿ ತಯಾರಿಸಿರೋ ಲಸಿಕೆ ಕೋವ್ಯಾಕ್ಸಿನ್ ಕೂಡ ಕೈ ಸೇರುವ ಸಮಯ ಹತ್ತಿರವೇ ಇದೆ ಅನ್ನೋ ವಿಷಯ ಗೊತ್ತಾಯಿತು. ಇದ್ರ ಜೊತೆಗೆ ಇನ್ನೂ ಒಂದು ವಿಷಯ ಏನಂದ್ರೆ, ಡ್ರೈ ರನ್ ನಂತರ ಲಸಿಕೆ ಹಂಚಿಕೆ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಈ ಪ್ರಶ್ನೆ ಸಿಡಿದೇಳಲು ಕಾರಣ ಭಾರತ ಸರ್ಕಾರ ಆರ್ಡರ್ ಮಾಡಿದ 83 ಕೋಟಿ ಸಿರಿಂಜ್. ಒಂದಲ್ಲ ಎರಡಲ್ಲ 83 ಕೋಟಿ ಸಿರಿಂಜ್ ರೆಡಿಯಾಗಿದೆ. ಲಸಿಕೆಗಳು ರೆಡಿಯಾಗಿವೆ. ಡ್ರೈ ರನ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಈ ವರ್ಷ ಲಸಿಕೆ ಹಂಚಿಕೆಯ ವರ್ಷವಾಗುತ್ತಾ? ಯಾವ್ಯಾವ ಲಸಿಕೆ ಭಾರತೀಯರಿಗೆ ಸಿಗಬಹುದು? ಎಷ್ಟು ಜನರಿಗೆ ಮೊದಲು ಲಸಿಕೆ ಸಿಗುತ್ತೆ? ಈ ಎಲ್ಲಾ ಮಾಹಿತಿಯನ್ನ ನೀಡ್ತೀವಿ ಬ್ರೇಕ್ ಆದ್ಮೇಲೆ. ಯಾರು ಹೆದರಬೇಕಾಗಿಲ್ಲ. ಈ ವರ್ಷ ಬಂದಿದ್ದು ವ್ಯಾಕ್ಸಿನ್ ಡ್ರೈ ರನ್ ದೇಶಾದ್ಯಂತ ಸಿದ್ಧವಾಗಿದೆ. ಈ ಡ್ರೈ ರನ್ ಯಶಸ್ವಿ ಆಯಿತು ಅಂದ್ರೆ ಲಸಿಕೆ ಗ್ಯಾರಂಟಿ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಯಾಕಂದ್ರೆ ಈಗಾಗಲೇ ಸೆರಮ್ ಇನ್ಸ್ಟಿಟ್ಯೂಟ್ನ ಕೋವಿಶೀಲ್ಡ್ ಲಸಿಕೆ ರೆಡಿಯಾಗಿದೆ. ಅಲ್ಲದೆ ಈ ಲಸಿಕೆ ವಿತರಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಡ್ರೈ ರನ್ ಮುಗಿತಾ ಇದ್ದಂತೆ ಎಲ್ಲಿಗೆ ಫಸ್ಟ್ ಲಸಿಕೆ ಸಿಗುತ್ತೆ, ಯಾರಿಗೆ ಫಸ್ಟ್ ಲಸಿಕೆ ಸಿಗುತ್ತೆ ಅಂದ್ರ ಈ ಸ್ಟೋರಿ ನೋಡಿ. ಬೆಂಗಳೂರಿನ 94,000 ಮಂದಿಗೆ ಮೊದಲು ಲಸಿಕೆ. 30 ಕೋಟಿ ಭಾರತೀಯರೇ ಫಸ್ಟ್ ಟಾರ್ಗೆಟ್. ಗೊತ್ತಿಲ್ಲದ ಮಹಾಮಾರಿ ಅಂತ ಕರೆಸಿಕೊಳ್ಳೋ ಕೊರೋನಾಗೆ ಜಗತ್ತು ನಾನಾ ಲಸಿಕೆಗಳನ್ನು ಕಂಡುಹಿಡಿದಿದೆ. 43 ಲಸಿಕೆ ಪ್ರಾಯೋಗಿಕ ಹಂತದಲ್ಲಿದ್ದು, ಅದರಲ್ಲಿ ಅತಿ ಹೆಚ್ಚು ದೇಶಗಳು ತುರ್ತು ಬಳಕೆಗೆ ಅಂತ ಹೇಳಿ ಬಳಸ್ತಾ ಇರೋದೇ 3 ಲಸಿಕೆಗಳನ್ನ. ನಂಬರ್ 1 ಫೈಸರ್, ನಂಬರ್ 2 ಸ್ಪುಟ್ನಿಕ್ ವಿ, ನಂಬರ್ 3 ಸಿನೋವ್ಯಾಕ್. ಅದರಲ್ಲೂ ಅತಿ ಹೆಚ್ಚು ಬಳಕೆ ಆಗ್ತಿರೋದೆ, ಅತಿ ಹೆಚ್ಚು ನಂಬಿಕೆ ಮೂಡಿಸಿರೋದೆ ಫೈಸರ್ ಲಸಿಕೆ. ಆದ್ರೆ ಈ ಫೈಸರ್ ಲಸಿಕೆಯನ್ನ ಭಾರತಕ್ಕೆ ತಂದ್ರೆ ಸ್ಟೋರ್ ಮಾಡೋದು ಕಷ್ಟ. ಯಾಕಂದ್ರೆ ಅದನ್ನ -70 ಡಿಗ್ರಿಯಲ್ಲೇ ಸಂಗ್ರಹಿಸಬೇಕು, ಸಾಗಣೆ ಮಾಡಬೇಕು. ಹಿಂಗಾಗಿ ಭಾರತ ದೇಶೀಯ ಲಸಿಕೆಗಳನ್ನೇ ನಂಬಿದ್ದು. ಆದ್ರೀಗ ದೇಸಿ ಲಸಿಕೆಗಳು ಸಿದ್ಧಗೊಂಡಿವೆ, ಪರ್ಮಿಷನ್ ಸಿಕ್ಕಿದೆ. ಹಿಂಗಾಗಿ ಡ್ರೈ ರನ್ ನಡೆಸಲು ಮುಂದಾಗಿದ್ದಾರೆ. ಹಾಗಾದ್ರೆ ಇದೇ ತಿಂಗಳಲ್ಲೇ ಲಸಿಕೆ ವಿತರಣೆ ಕೂಡ ಶುರುವಾಗುತ್ತಾ? ಅಚ್ಚರಿ ಇಲ್ಲ. ಲಸಿಕೆ ವಿತರಣೆ ಶುರುವಾದ್ರೂ ಅಚ್ಚರಿ ಪಡುವಂಥದ್ದೇನಿಲ್ಲ. ಯಾಕಂದ್ರೆ ಭಾರತವನ್ನ ಬ್ರಿಟನ್ ವೈರಸ್ ಆವರಿಸುವ ಮುನ್ನವೇ ಲಸಿಕೆ ಹಂಚಿಕೆ ಶುರುವಾದ್ರೆ ಉತ್ತಮ ಅನ್ನೋದು ತಜ್ಞರ ವಾದ. ಹಾಗಾದ್ರೆ ಕರ್ನಾಟಕದಲ್ಲಿ ವ್ಯಾಕ್ಸಿನ್ ಡ್ರೈ ರನ್ ಯಶಸ್ವಿ ಆಯ್ತು ಅಂದ್ರೆ ನೆಕ್ಸ್ಟ್ ಲಸಿಕೆ ವಿತರಣೆ ಮಾಡ್ತಾರೆ. ಮಾಡೋದೇ ಆದ್ರೆ ಯಾರಿಗೆ ಮೊದಲು ಲಸಿಕೆ ನೀಡ್ತಾರೆ ಅಂದ್ರೆ ಬೆಂಗಳೂರಿನ 94,000 ಮಂದಿಗೆ. ಯಾರು ಆ 94,000 ಮಂದಿ ಅಂದ್ರೆ ಅವರೇ ಕೊರೋನಾ ವಿರುದ್ಧ ಹೋರಾಡಿದ ಕೊರೋನಾ ವಾರಿಯರ್ಸ್, ಫ್ರಂಟ್ ಲೈನ್ ವರ್ಕರ್ಸ್. $25 ಲಕ್ಷ ಕಾರ್ಯಕರ್ತರನ್ನು ನೇಮಿಸಿದೆ ಭಾರತ. ಭಾರತದಾದ್ಯಂತ 55,000 ಕೋಲ್ಡ್ ಚೈನ್ ನಿರ್ವಾಹಕರು,
ಹಂತ ಹಂತವಾಗಿ ಕೊರೋನಾ ಸುತ್ತ ಚಕ್ರವ್ಯೂಹ ರಚಿಸಿ ಕೊರೋನಾ ಅನ್ನೋ ಶತ್ರುವನ್ನ ಮಣಿಸಬೇಕು ಅಂತ ಭಾರತ ಪ್ಲಾನ್ ಮಾಡಿದೆ. ಹಿಂಗಾಗಿ ಮೊದಲನೇ ಹಂತದಲ್ಲಿ ಇಷ್ಟು ಜನರಿಗೆ, ಎರಡನೇ ಹಂತದಲ್ಲಿ ಇಷ್ಟು ಜನರಿಗೆ, ಮೂರನೇ ಹಂತದಲ್ಲಿ ಮತ್ತಷ್ಟು ಜನರಿಗೆ ಲಸಿಕೆ ಹಂಚಲು ಪ್ಲಾನ್ ಮಾಡಿದೆ. ಇದಕ್ಕಾಗಿ ರಾಷ್ಟ್ರ ಮಟ್ಟದಲ್ಲಿ 29,000 ಕೋಲ್ಡ್ ಚೈನ್ ಪಾಯಿಂಟ್ಗಳು, 76,000 ಕೋಲ್ಡ್ ಚೈನ್ ಉಪಕರಣಗಳು, 55,000 ಕೋಲ್ಡ್ ಚೈನ್ ನಿರ್ವಾಹಕರು, ಲಸಿಕೆ ಸಾಗಣೆ ಜಾಲದಲ್ಲಿ 25 ಲಕ್ಷ ಆರೋಗ್ಯ ಕಾರ್ಯಕರ್ತರನ್ನ ನೇಮಿಸಲಾಗಿದೆ. ಲಸಿಕೆ ಹಂಚಿಕೆಗೆ ಹೀಗೆ ಸರ್ವ ತಯಾರಿಯೂ ನಡೆದಿದೆ. ಯಾಕಂದ್ರೆ ಭಾರತ ಮೊದಲನೇ ಹಂತದಲ್ಲಿ 30 ಕೋಟಿ ಜನರಿಗೆ ಲಸಿಕೆ ನೀಡುವ ಗುರಿಯನ್ನ ಹೊಂದಿದೆ. ಇದಕ್ಕಾಗಿ ಭಾರತ 83 ಕೋಟಿ ಸಿರಿಂಜ್ ಅನ್ನ ಆರ್ಡರ್ಗೆ ಕೊಟ್ಟಿತ್ತು. 5 ml ಸಿರಿಂಜ್ ಅದಾಗಿದ್ದು 2 ಡೋಸ್ಗಳನ್ನು ನೀಡಲು ಈಗ ಸಿರಿಂಜ್ ರೆಡಿಯಾಗಿದೆ. ಅಷ್ಟಕ್ಕೂ ಯಾರು ಆ 30 ಕೋಟಿ ಜನರು ಅಂದ್ರೆ 1 ಕೋಟಿಗೂ ಹೆಚ್ಚಿನ ಸಂಖ್ಯೆ ಆರೋಗ್ಯ ಸೇವೆ ಸಿಬ್ಬಂದಿಗಳು, ವೈದ್ಯಕೀಯ ಸೇವೆಗೆ ಪೂರಕವಾಗಿ ಕೆಲಸ ಮಾಡುವ 2 ಕೋಟಿಗೂ ಅಧಿಕ ಫ್ರಂಟ್ ಲೈನ್ ಕಾರ್ಯಕರ್ತರು ಹಾಗೂ 27 ಕೋಟಿಗೂ ಹೆಚ್ಚಿರುವ ಹಿರಿಯ ನಾಗರಿಕರು, ಗಂಭೀರ ಆರೋಗ್ಯ ಸಮಸ್ಯೆ ಎದುರಿಸುತ್ತಿರುವವರು. ಆದ್ರೆ ಒಂದು ನೆನಪಿನಲ್ಲಿ ಇಡಬೇಕಾಗಿರೋ ವಿಷಯ ಏನಂದ್ರೆ, ಇವರಿಗೆಲ್ಲ ಲಸಿಕೆ ನೀಡಬೇಕು ಅಂದ್ರೆ ಮೊದಲೇ ಹೆಸರು ನೋಂದಾಯಿಸಿರಬೇಕು. ಆಗ ಮಾತ್ರ ಲಸಿಕೆ ನೀಡಲಾಗುತ್ತೆ. ಹಾಗಾದ್ರೆ 30 ಕೋಟಿ ಭಾರತೀಯರಿಗೆ ಮೊದಲು ನೀಡೋ ಲಸಿಕೆ ಕೋವಿಶೀಲ್ಡಾ ಅಥವಾ ಕೋವ್ಯಾಕ್ಸಿನ್? ಭಾರತದಲ್ಲಿ ಲಸಿಕೆ ಹಂಚಿಕೆ ಶುರುವಾದ್ರೆ ಯಾವ ಲಸಿಕೆ ಭಾರತದಲ್ಲಿ ಬಳಕೆಯಾದ ಮೊದಲ ಲಸಿಕೆ ಅನಿಸ್ಕೊಳ್ಳುತ್ತೆ? ಕೋವ್ಯಾಕ್ಸಿನಾ ಅಥವಾ ಕೋವಿಶೀಲ್ಡಾ ಅಥವಾ ಬೇರೆಯದ್ದೇ ಲಸಿಕೆನಾ? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಸುಮಾರು 4-5 ಕೋಟಿ ಕೋವಿಶೀಲ್ಡ್ ಲಸಿಕೆ ರೆಡಿಯಾಗಿದೆ. ಕೋವ್ಯಾಕ್ಸಿನ್ ಭಾರತೀಯರಲ್ಲಿ ಭರವಸೆ ಮೂಡಿಸಿದೆ. ಹಾಗಾದ್ರೆ ಫಸ್ಟ್ ಯಾವ ಲಸಿಕೆ ಬರುತ್ತೆ? ಈ ಸ್ಟೋರಿ ನೋಡಿ ಗೊತ್ತಾಗತ್ತೆ. ಫ್ರಾನ್ಸ್, ಜರ್ಮನಿ, ಕತಾರ್, ಸೌದಿ ಅರೇಬಿಯಾ, ಅಮೆರಿಕ, ಬ್ರಿಟನ್ ಹೀಗೆ ಸಾಕಷ್ಟು ದೇಶಗಳಲ್ಲಿ ಲಸಿಕೆ ಹಂಚಿಕೆ ಆರಂಭವಾಗಿದೆ. ಈಗ ಭಾರತದಲ್ಲೂ ಲಸಿಕೆ ವಿತರಣೆಗೆ ಸಮಯ ಹತ್ತಿರವಾದಂತೆ ಕಾಣ್ತಾ ಇದೆ. ಹೀಗಾಗಿ ವ್ಯಾಕ್ಸಿನ್ ಡ್ರೈ ರನ್ ಯಶಸ್ವಿಯಾದ ಮೇಲೆ ಭಾರತ ಸರ್ಕಾರ ಲಸಿಕೆ ಹಂಚಿಕೆ ಶುರು ಮಾಡಿದ್ದೇ ಆದ್ರೆ ಯಾವ ಲಸಿಕೆಯನ್ನ ನೀಡುತ್ತೆ? ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್? ಹೇಳಬೇಕು ಅಂದ್ರೆ ಈ ಎರಡೂ ಲಸಿಕೆಗಳು ಕೂಡ ಭಾರತೀಯರಲ್ಲಿ ಭರವಸೆ ಮೂಡಿಸಿವೆ. ಅದರಲ್ಲೂ ಕರ್ನಾಟಕಕ್ಕೆ ಭರವಸೆ ಮೂಡಿಸಿರೋದೇ ಕೋವಿಶೀಲ್ಡ್. ರಾಜ್ಯದಲ್ಲಿ ನಡೆಸಿದ ಕೋವಿಶೀಲ್ಡ್ ಮತ್ತು ರಷ್ಯಾದ ಸ್ಪುಟ್ನಿಕ್ ವಿ ಲಸಿಕೆ ಪ್ರಯೋಗ ಯಶಸ್ವಿಯಾಗಿದೆ. ಕೋವಿಶೀಲ್ಡ್ ಲಸಿಕೆ ಈಗಾಗಲೇ ರೆಡಿಯಾಗಿದೆ. ಮೈಸೂರಿನಲ್ಲಿ ಸುಮಾರು 120 ಜನರ ಮೇಲೆ ನಡೆದ ಸ್ಪುಟ್ನಿಕ್ ವಿ ಲಸಿಕೆ ಪರೀಕ್ಷೆ ಪ್ರಯೋಗ ಯಶಸ್ವಿಯಾಗಿದೆ. ಬ್ರಿಟನ್ ಸರ್ಕಾರ ಕೋವಿಶೀಲ್ಡ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಭಾರತ ಸರ್ಕಾರ ಅನುಮತಿ ಕೊಟ್ಟರೆ ಕೂಡಲೇ ಈ ಲಸಿಕೆ ಲಭ್ಯವಾಗುವ ಸಾಧ್ಯತೆ ಇದೆ. ಸದ್ಯಕ್ಕೆ ಎಲ್ಲೆಲ್ಲೂ ಕೋವಿಶೀಲ್ಡ್ ಹೆಸರು ಕೇಳಿ ಬರ್ತಿರೋ ಕಾರಣ ಭಾರತೀಯರು ಬಳಸುವ ಮೊದಲ ಕೊರೋನಾ ಲಸಿಕೆ ಕೋವಿಶೀಲ್ಡ್ ಆಗಿರಬಹುದು ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಭಾರತ ವ್ಯಾಕ್ಸಿನ್ ಡ್ರೈ ರನ್ ಮೂಲಕ ಕೊರೋನಾ ವಿರುದ್ಧ ಫೈನಲ್ ವಾರ್ ಪ್ಲಾನ್ ಮಾಡಿದೆ. ಈ ವಾರ್ ಪ್ಲಾನ್ ಸಕ್ಸಸ್ ಆದ್ರೆ ಭಾರತದಾದ್ಯಂತ ಲಸಿಕೆ ಹಂಚಿಕೆ ಶುರುವಾಗುತ್ತೆ. ಕರ್ನಾಟಕಕ್ಕೆ ಕಾಡ್ತಿರೋ ಬ್ರಿಟನ್ ಭೂತದ ಭಯವೂ ದೂರವಾಗುತ್ತೆ. ಕೊರೋನಾ ಸಮರದಲ್ಲಿ ಕೊನೆ ಘಟ್ಟಕ್ಕೆ ಬಂದಿದೆ ಕರ್ನಾಟಕ. ಈಗ ಎಡವಟ್ಟಿಗೆ ಅವಕಾಶ ಕೊಡದೆ ಪ್ರತಿಯೊಬ್ಬರೂ ಕೂಡ ಎಚ್ಚರದಿಂದ ಇದ್ದರೆ ಮಾತ್ರವೇ ಕರ್ನಾಟಕವನ್ನ ಕೊರೋನಾ ಮುಕ್ತವನ್ನಾಗಿಸೋಕೆ ಸಾಧ್ಯ. ನೋಡಿದ್ರಲ್ಲ ವೀಕ್ಷಕರೇ, ವ್ಯಾಕ್ಸಿನ್ ಡ್ರೈ ರನ್ ಹಿಂದಿನ ಸೀಕ್ರೆಟ್ ಏನು? ಯಾವ್ಯಾವ ಲಸಿಕೆ ರೆಡಿ ಇದೆ? ಕರ್ನಾಟಕದಲ್ಲಿ ಲಸಿಕೆ ಹಂಚಿಕೆಗೆ ಹೇಗೆಲ್ಲ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನ ಇಂತಹ ಹೊತ್ತಲ್ಲೇ ಮೈ ಮರೆಯದಿರಿ, ಮರೆತು ಮಹಾಮಾರಿಗೆ ಆಹ್ವಾನ ಕೊಡದಿರಿ ಅಂತ ಹೇಳ್ತಾ ಈ ಹೊತ್ತಿನ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮ